ಆಮೇಲೆ ಆಕ್ಷನ್ ಡೈರೆಕ್ಟರ್ ಕೂಡ ಆಗ್ಬಿಟ್ಟಿದ್ದಾರೆ ಶಶಾಂಕ್ ಸರ್. ಒನ್ಸ್ ಅಗೇನ್ ಪ್ರೀತಿಯ ಸ್ವಾಗತ, ಹಾರ್ಟ್ಲಿ ವೆಲ್ಕಮ್ ಶಶಾಂಕ್ ಸರ್. ಸಡಗರ ರಾಘವೇಂದ್ರ ಅವರು ನಿಮ್ಮ ಜೊತೆ ಕೋ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ರು. ಇದೀಗ ಅವರ ನಿರ್ದೇಶನದ ಚೊಚ್ಚಲ ಸಿನಿಮಾಗೆ ಸಾಂಗ್ ಲಾಂಚ್ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫ್ರಮ್ ದ ಹೋಲ್ ಟೀಮ್ ಆಫ್ OLC. ಇದೀಗ ವೆಲ್ಕಮ್ ಟು ಜಂಗಲ್ ಈ ಹಾಡನ್ನ ನೀವು ಪ್ರೀತಿಯಿಂದ ಲಾಂಚ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಜಂಗಲ್ ಸಾಂಗ್ ಲಾಂಚ್ ಆಗಲಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಧೈರ್ಯ ಅಂದರೆ ನನ್ನಷ್ಟು ಧೈರ್ಯ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರಿಗೂ ಇಲ್ಲ. ನಾನು ಮಾಡಿರೋ ಸಿನಿಮಾಗಳು ಅದನ್ನೇ ಹೇಳುತ್ತೆ ಅಲ್ವಾ. ಅಂದರೆ ಎಲ್ಲ ಅನ್ಕನ್ವೆನ್ಷನಲ್ ಸಿನಿಮಾಗಳು. ಅದೇ ರೂಟನ್ನು ನಮ್ಮ ಜೊತೆಯಲ್ಲಿ ಕೆಲಸ ಮಾಡಿರುವಂಥ ನಮ್ಮ ಹುಡುಗರು ಫಾಲೋ ಮಾಡ್ತಾ ಇದ್ದಾರೆ. ರಾಘವೇಂದ್ರ ನನ್ನ ಜೊತೆ ಕೋ ಡೈರೆಕ್ಟರಾಗಿ 2-3 ಸಿನಿಮಾಗಳಿಗೆ ಕೆಲಸ ಮಾಡಿದರು. ತುಂಬ ಟ್ಯಾಲೆಂಟೆಡ್ ಹುಡುಗ. ಹೊಸಬರಿಗೆ ಗೊತ್ತೇ ಇದೆ, ಎಲ್ರಿಗೂ ಮೀಡಿಯಾದವ್ರಿಗೂ ಗೊತ್ತಿರುತ್ತೆ. ಅಷ್ಟು ಸುಲಭ ಅಲ್ಲ ಇವಾಗ, ಅದರಲ್ಲೂ ಪೋಸ್ಟ್ ಕೋವಿಡು ಒಬ್ಬ ಹೊಸ ಡೈರೆಕ್ಟರ್ ಆಗೋದು, ಒಬ್ಬ ಹೊಸ ಹೀರೋ ಆಗೋದು, ಮತ್ತು ಇದೆಲ್ಲ ಆಗಿ ಅವ್ರು ಗೆಲ್ಲುವುದು ತುಂಬ ದೊಡ್ಡ ಸವಾಲಿನ ಕೆಲಸ ಆಗ್ಬಿಟ್ಟಿದೆ ಪೋಸ್ಟ್ ಕೋವಿಡು. ಸೊ ಇಂಥ ಒಂದು ಚಾಲೆಂಜಿಂಗ್ ಸಿಚುವೇಷನಲ್ಲೇ ನಮ್ಮ ಹುಡುಗರ ಟೀಮು ಈ ಆಪರೇಷನ್ ಲಂಡನ್ ಕೆಫೆ ಚಿಕ್ಕದಾಗಿ ಅದನ್ನು OLC ಮಾಡಿದ್ದಾರೆ. ಸೊ ಆ ಸಿನಿಮಾದ ಮುಖಾಂತರ ಬರ್ತಾ ಇದ್ದಾರೆ. ತುಂಬ ಇಷ್ಟೊತ್ತು ಟ್ರೈಲರು, ಸಾಂಗ್ಸು ಎಲ್ಲ ನೋಡಿದ್ರೆ ಮೇಕಿಂಗ್ ಎಲ್ಲ ತುಂಬ ಗ್ರ್ಯಾಂಡಾಗಿ ಮಾಡಿದ್ದಾರೆ. ಪಾಪ ತುಂಬ ಒದ್ದಾಡಿದ್ದಾರೆ, 1-2 ವರ್ಷದಿಂದ ಮಾಡಿದ್ದಾರೆ. ಬಟ್ ಅವ್ರ ಶ್ರಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ತುಂಬ ಒಂದು ದೊಡ್ಡ ಕ್ಯಾನ್ವಸ್ನ ಸಿನಿಮಾ ಮತ್ತು ತುಂಬ ಇಂಟೆನ್ಸ್ ಆಗಿರೋಂಥ ಒಂದು ಸ್ಟೋರಿ ಹೇಳಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನನಗಂತೂ ಕತೆ ಗೊತ್ತಿಲ್ಲ ಇನ್ನು. ನಾನು ಹೇಳ್ತೀನಿ, ಯಾರಿಗೂ ಹೇಳ್ಬೇಡ ಕಥೆನ ಅಂತ. ನಿಮ್ಮ ಕಥೆನ ನೀವು ಹೇಳಿ, ನಮ್ಮ ಹತ್ರ ಬಂದು ಹೇಳ್ಬೇಡಿ. ಜನಕ್ಕೆ ಹೆಂಗೆ ಕನ್ವಿನ್ಸ್ ಆಗುತ್ತೆ ಹಂಗೆ ನೀವು ಹೇಳಿ. ನಮ್ಮ ಹತ್ರ ಬಂದರೆ ನಾವೇನೇ ಹೇಳೋದು, ಕನ್ಫ್ಯೂಸ್ ಆಗೋದು ಅದೆಲ್ಲ ಇರುತ್ತೆ. ಸೊ ನಿಮ್ಮ ಪರ್ಸ್ಪೆಕ್ಟಿವಲ್ಲಿ ನಿಮ್ಮ ಸಿನಿಮಾಗಳನ್ನು ನೀವು ಮಾಡಿ ಗೆಲ್ಲಿ ಅಂತ ಅಷ್ಟೇ ಹೇಳೋದು. ಹೀರೋ ಆಗಿ ಮಾಡಿರುವಂಥ ಕವಿಶು ನಮ್ಮ ಹುಡುಗನೇ. ಅವನು ಕೂಡ ನಮ್ಮ ಸಿನಿಮಾದಲ್ಲಿ ಆ್ಯಕ್ಚುಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಬಂದು ಆಮೇಲೆ ಹೀರೋ ಆಗಿರೋದು. ವೆರಿ ಗುಡ್ ಜರ್ನಿ. 2ನೇ ಸಿನಿಮಾ ಕವಿಶ್ಗೆ ಸ್ಕ್ರೀನ್ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾನೆ. ನಾವು ಸ್ಟೋರಿನೂ ಕವಿಷ್ಟೇ. ಹೌದು, ಅವನು ಸ್ಟೋರಿ ರೈಟ್ರು, ಅವನು ಡೈರೆಕ್ಟ್ರೇ. ಇದಕ್ಕೆ ಮುಂಚೆ ಒಂದು ಫಿಲ್ಮ್ ಆಲ್ರೆಡಿ ಡೈರೆಕ್ಷನ್ ಆತನ ಮಾಡಿದ್ದ. 2ನೇ ಸಿನಿಮಾ ರಾಘವೇಂದ್ರ ಅವ್ರಿಗೆ ಚಾನ್ಸ್ ಕೊಟ್ಟಿದ್ದಾರೆ. ಸೊ ಹೊಸಬರ ತಂಡ ತುಂಬ ಶ್ರಮ ಹಾಕಿದ್ದಾರೆ. ನಿಮ್ಮ ಮೀಡಿಯಾದವರ ಸಪೋರ್ಟ್ ಇರಲಿ. ನಿಮ್ಮ ಮುಖಾಂತರನೇ ಅವರು ಪ್ರೇಕ್ಷಕರನ್ನ ತಲುಪೋಕ್ಕಾಗೋದು. ಈ ಸಿನಿಮಾ ಗೆಲ್ಲಲಿ ಮತ್ತು ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಮೇಘಾ ಶೆಟ್ಟಿನೂ ಆ್ಯಕ್ಚುಲಿ ಈ ಸಿನಿಮಾಗೆ ನಾನೇ ರೆಫರ್ ಮಾಡಿದ್ದು. ಅವ್ರು ಹೀರೋಯಿನ್ ಹುಡುಗಾಟದಲ್ಲಿದ್ದಾಗ ಆ್ಯಕ್ಚುಲಿ ಮೇಘಾ ನನ್ನ ಸಿನಿಮಾ ಮುಖಾಂತರ ಹೀರೋಯಿನಾಗಿ ಲಾಂಚ್ ಆಗಬೇಕಾಗಿತ್ತು. ಅನ್ಫಾರ್ಚುನೇಟ್ಲಿ ಕೆಲವೊಂದು ಕಾರಣಗಳಿಂದ ಆಗಲಿಲ್ಲ. ಡೇಟ್ಗಳ ಸಮಸ್ಯೆ ಮತ್ತು ಯಾಕೆ ಇನ್ನೂ ಸೀರಿಯಲ್ ಅದೆಲ್ಲ ಮಾಡ್ತಾ ಇರೋದ್ರಿಂದ ನಾನು ಮುಂದೆ ಯಾವಾಗಾರು ವರ್ಕ್ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ನಮ್ಮದೇ ತಂಡದ ಸಿನಿಮಾ ಇದು ಆ್ಯಕ್ಚುಲಿ. ಅಂದರೆ ನಮ್ಮದೇ ಸಿನಿಮಾ ಇದ್ದಂಗೆ ಲೆಕ್ಕ ಇದು. ಡೈರೆಕ್ಟರ್ ನಮ್ಮವರು, ಹೀರೋ ನಮ್ಮವನು, ಪ್ರೊಡ್ಯೂಸರ್ಸು ಎಲ್ಲ ಆಲ್ಮೋಸ್ಟ್ ಫ್ರೆಂಡ್ಸೇ, ಪರಿಚಯ ಆಗಿರೋರು ಆಲ್ರೆಡಿ. ಸೊ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಈ ಸಿನಿಮಾ November 28ಕ್ಕೆ ರಿಲೀಸ್ ಆಗ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಾಣಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಸರ್, ವಿಶೇಷ ಅಂದರೆ ನಿಮ್ಮ ಪ್ರತಿ ಸಿನಿಮಾದಲ್ಲೂ ಕನ್ನಡದಲ್ಲಿ ಎಲ್ಲ ಹೀರೋಯಿನ್ಸನ್ನು ತುಂಬಾ ಚೆನ್ನಾಗಿ ತೋರಿಸಿ ಅವ್ರಿಗೊಂದು ಪ್ರಯಾರಿಟಿ ಕೊಡೋದ್ರಲ್ಲಿ ನೀವು ಮೇಲ್ದರ್ಜೆಯಲ್ಲಿದ್ದೀರಾ. ಹಾಗಾಗಿ ನಮ್ಮ ಹೆಣ್ಮಕ್ಳಿಗೆಲ್ಲ ಅದಂತೂ ತುಂಬ ಖುಷಿ. ಮೇಘಾ ಶೆಟ್ಟಿ ಅವ್ರ ಜೊತೆಗೆ ಶಿವಾನಿ ಅವರಿದ್ದಾರೆ. ಅವರು ಮೂಲತಃ ಮರಾಠಿ ನಟಿ. ಅವರು ಗನ್ನೆಲ್ಲ ಹಿಡ್ಕೊಂಡು ಅವ್ರನ್ನ ನೋಡಿದಾಗ ಅವ್ರಿಗೆ ಏನಾದರೂ ಕೊಂಡ್ರು? ಕರೆಕ್ಟ್. ಸಾರಿ, ಶಿವಾನಿ ಅವ್ರನ್ನ ಬರ್ತಾ ಅಲ್ಲೇ ಮೀಟ್ ಮಾಡಿದೆ. ಟ್ರೈಲರಲ್ಲಿ ಅಲ್ಲೆಲ್ಲ ನೋಡಿದಾಗಲೇ ಆಕೆ ಥಿಯೇಟರ್ ಆರ್ಟಿಸ್ಟ್ ಅನಿಸುತ್ತಲ್ವಾ? ಹಾಂ ಹಾಂ ಹಾಂ, ಹೌದಾ? ಓಕೆ. ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಸಿನಿಮಾದಲ್ಲಿ ಇರುವಂಥ ನಟಿ. ಥಿಯೇಟರ್ ಬ್ಯಾಕ್ಗ್ರೌಂಡ್ ಇದೆ ಅಂತ ಅನಿಸುತ್ತೆ ವಿಜುವಲ್ಸ್ ಎಲ್ಲ ನೋಡಿದ್ರೆ. ಸೊ ಚೆನ್ನಾಗಿ ಮಾಡಿದ್ದಾರೆ. ಸೊ ಅವ್ರು ಆ ಪಾತ್ರ ಎಷ್ಟು ದೊಡ್ಡದಿದೆ ಏನು ಅಂತ ನಮ್ಗೆ ಗೊತ್ತಿಲ್ಲ, ಡೈರೆಕ್ಟ್ರಿಗೆ ಹೀರೋಗೆ ಗೊತ್ತು. ಬಟ್ ಶಿ ಈಸ್ ಲುಕಿಂಗ್ ಗುಡ್. ಯು ಆರ್ ಲುಕಿಂಗ್ ಗುಡ್ ಆನ್ ಸ್ಕ್ರೀನ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಶಶಾಂಕ್ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ನಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ನಮ್ಮ ಪ್ರೀತಿಯ ನಿರ್ದೇಶಕರಾಗಿರುವಂತಹ ಶಶಾಂಕ್ ಸರ್, ಸಡಗರ ರಾಘವೇಂದ್ರ ಸರ್ ದಯವಿಟ್ಟು ಬರಬೇಕು. ದ ಹೋಲ್ ಟೀಮ್, ಕವೀಶ್ ಅವರೇ, ಮೇಘಾ ಶೆಟ್ಟಿ ಅವರೇ, ಶಿವಾನಿ ಅವರೇ, ರಿಕ್ವೆಸ್ಟ್ ಟು ಜಾಯಿನ್.
ಫೋಟೋನೇ ಆಗೋಯ್ತು. ಬನ್ನಿ ಹತ್ರ ಬನ್ನಿ. ಹಾಗೆ ಗ್ರೂಪ್ ಫೋಟೋ ಆಗೋಯ್ತು. ಸರ್ ಈ ಕಡೆ ಸರ್ ರೆಡಿ ಮೇಡಮ್ ಲುಕ್ಕೆ. ಇನ್ನಿಬ್ಬರಿದ್ದಾರೆ ಕಳೆದು ಬಿಡ್ತೀನಿ, ವರದರಾಜ್ ಸರ್ ಹಾಗೂ ನಾಗಾರ್ಜುನ್ ಸರ್ ದಯವಿಟ್ಟು ಬನ್ನಿ, ಗ್ರೂಪ್ ಫೋಟೋ ಕಂಪ್ಲೀಟ್ ಆಗ್ಬಿಡುತ್ತೆ ಅಫ್ಕೋರ್ಸ್. ನಿಮಗೆ ಬಹಳಷ್ಟು ಜನ ಅಪ್ರಿಸಿಯೇಷನ್ ಕೊಟ್ಟಿರ್ತಾರೆ ಟ್ರೈಲರ್ ನೋಡಿದ್ಮೇಲೆ, ಹಾಡುಗಳನ್ನೆಲ್ಲ ನೋಡಿದ್ಮೇಲೆ ಕಣ್ಣಿಗೆ ಒಂದು ರೀತಿ ಹಬ್ಬದ ರೀತಿಯಲ್ಲಿ ಕಾಣಿಸ್ತಾ ಇದೆ ಸಿನಿಮಾ. ನಿಮ್ಗೆ ಎಷ್ಟು ಖುಷಿ ಆಯಿತು ಸಿನಿಮಾ ತಂಡದ ಜೊತೆ ಆಗಿದ್ದಕ್ಕಾಗಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ? ಎಲ್ಲ ಪತ್ರಿಕಾ ಮಾಧ್ಯಮದವ್ರಿಗೆ, ಟಿ ವಿ ಮಾಧ್ಯಮದವ್ರಿಗೆ, ಯೂಟ್ಯೂಬ್ ಚಾನಲ್ಸು ಎಲ್ರಿಗೂ ಧನ್ಯವಾದಗಳು. ಮತ್ತು ವೆಂಕಟೇಶ್ ಸರ್ಗೆ, ವೆಂಕಟೇಶ್ ಸರ್ಗೆ. ನಮ್ಮ ಸಿನಿಮಾದಲ್ಲಿ ಮೊದಲನೇದಾಗಿ ನಮ್ಮ ನಿರ್ಮಾಪಕರು ವಿಜಯ್ ಕುಮಾರ್ ಸರು ಮತ್ತು ದೀಪಕ್ ರಾಣಿ ಸರು ಮತ್ತು ಅವ್ರ ತಂಡ ಏನಿದೆ ಅವ್ರಿಗೆ ಧನ್ಯವಾದ ಹೇಳಬೇಕು. ಇಂಥ ಈಗಿನ ಟ್ರೆಂಡಿಂಗ್ ಸೆಟ್ ಆಗಿರ್ತಕ್ಕಂಥ ಕಂಟೆಂಟ್ಗಳು ಬೇರೆ ಇದೆ, ಅಂಥದ್ರಲ್ಲಿ ಇಂಥ ಒಂದು ಕಂಟೆಂಟ್ ಆಯ್ಕೆ ಮಾಡಿರೋದು ಅವ್ರಿಗೆ ಅವ್ರದ್ದೇ ಒಂದು ಧೈರ್ಯ ಮೆಚ್ಚಬೇಕಾಗತ್ತೆ. ಅವ್ರಿಗೆ ಒಳ್ಳೆಯದಾಗಲಿ. ನಂತರ ನಮ್ಮ ನಿರ್ದೇಶಕರು ಅತ್ಯುತ್ತಮ ನಿರ್ದೇಶನ ಮಾಡಿದ್ದಾರೆ ಅಂತ ನಿಮಗೆ ಸ್ಕ್ರೀನಲ್ಲೇ ಗೊತ್ತಾಗುತ್ತೆ. ವಂಡರ್ಫುಲ್ ಡೈರೆಕ್ಷನ್ ಮಾಡಿದ್ದೀರಾ ಡೈರೆಕ್ಟ್ರೆ, ನನಗೆ ತುಂಬ ಇಷ್ಟ ಆಯಿತು ನಿಮ್ಮ ಡೈರೆಕ್ಷನ್ನು. ನಂತರ ನಮ್ಮ ಹೀರೋ ಕವಿ ಶೆಟ್ಟಿ ಸರ್, ಆನ್ ಸ್ಕ್ರೀನ್ ನೀವು ನಮ್ಮ ಹಾಲಿವುಡ್ ಹೀರೋ ರ್ಯಾಂಬೋ ನನ್ನ ನೆನಪು ಮಾಡ್ತೀರಾ. ತುಂಬ ಅತ್ಯುತ್ತಮವಾಗಿ ನಟನೆ, ಆ್ಯಕ್ಷನ್ ಎಲ್ಲವೂ ಮಾಡಿದ್ದೀರಾ, ಧನ್ಯವಾದ ತಿಳಿಸ್ತೀನಿ ನಿಮಗೂ ಸಹ. ಅದಾದ ನಂತರ ನಮ್ಮ ಮೇಘಾ ಶೆಟ್ಟಿ ಎಷ್ಟು ಸುಂದರವಾಗಿದ್ದಾರೋ ಅದಕ್ಕಿಂತ ಅತ್ಯುತ್ತಮವಾಗಿ ನಟನೆ ಕೂಡ ಮಾಡ್ತಾರೆ, ಅದು ನೀವೇ ಸಿನಿಮಾದಲ್ಲಿ ನೋಡ್ಬೋದು. ಅದಾದ ನಂತರ ನಮ್ಮ ಶಿವಾನಿಯವರು ಮರಾಠಿನಲ್ಲಿ ಅತ್ಯುತ್ತಮ ಹೆಸರಿದೆ, ಜೊತೆಯಲ್ಲಿ ಈ ಸಿನಿಮಾದಲ್ಲಿ ಆ್ಯಕ್ಷನ್ ಹೀರೋಯಿನ್ ಆಗಿ ಕೆಲಸ ಮಾಡಿದ್ದಾರೆ. ಆಮೇಲೆ ನಮ್ಮ ತಂಡದ ಎಲ್ಲ ಪ್ರತಿಯೊಬ್ಬರು ಕೂಡ, ನಮ್ಮ ಪ್ರೊಡಕ್ಷನ್ ಬಾಯಿಂದ ಹಿಡಿದು ಲೈಟ್ ಮ್ಯಾನ್ಗಳಿರ್ಬೋದು, ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಇರ್ಬೋದು, ಜಿಮ್ಮಿ ಜಿಪ್ ಇರ್ಬೋದು, ಎಲ್ಲ ಡಿಪಾರ್ಟ್ಮೆಂಟ್ ಅವರು ಕೂಡ ತುಂಬ ವಂಡರ್ಫುಲ್ ಕೆಲಸ ಮಾಡಿದ್ದಾರೆ. ಅದೆಲ್ಲವನ್ನು ಕೆಲಸ ಮಾಡಲಿಕ್ಕೆ ನಮಗೆ ಸಹಾಯ ಮಾಡಿಕೊಟ್ಟಂಥ ವರದರಾಜ್ ಸರ್, ಆ ಡಿಪಾರ್ಟ್ಮೆಂಟ್. ಯಾಕೆ ಅಂತಂದರೆ ನಾವು ಆಯ್ಕೆ ಮಾಡ್ತಿದ್ದಂಥ ಸ್ಥಳಗಳೆಲ್ಲ ಒಂದು ಕೂಡ ಪರ್ಫೆಕ್ಟಾಗಿ ನಿಂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ, ಕುತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಆ್ಯಕ್ಟರ್ಗಳು ಆ್ಯಕ್ಟಿಂಗ್ ಮಾಡೋದಕ್ಕೆ ಕೂಡ ತುಂಬ ಕಷ್ಟ ಆಗ್ತಿತ್ತು. ಅಂಥ ಸ್ಥಳಗಳು ಆಯ್ಕೆ ಮಾಡ್ತಿದ್ವಿ. ಒಂದು ಸ್ಥಳನೂ ಪರ್ಫೆಕ್ಟಾಗಿ ಆಯ್ಕೆ ಮಾಡಿಲ್ಲ. ಅಂದರೆ ಅಂಥ ಸುಂದರವಾಗಿ ಸ್ಥಳಗಳು ಬೇಕು ಅಂತಂದ್ಬಿಟ್ಟು ನಮ್ಮ ಕರ್ನಾಟಕದ ಎಲ್ಲ ಬೆಟ್ಟ ಗುಡ್ಡಗಳು, ಎಲ್ಲ ಕಾಡುಗಳಲ್ಲಿ ಕೂಡ ನಾವು ಶೂಟಿಂಗ್ ಮಾಡಿದ್ವಿ. ಅಲ್ಲೆಲ್ಲವೂ ಸ್ವಲ್ಪ ಸುಗಮವಾಗಿ ಕೆಲಸ ಆಗೋದಕ್ಕೆ ನಮ್ಮ ವರದರಾಜ್ ಸರ್ ವಂಡರ್ಫುಲ್ ಸೆಟ್ ಎಲ್ಲ ಹಾಕ್ಕೊಟ್ಟು ನಮಗೆಲ್ಲ ಕೆಲಸ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ, ಅವ್ರಿಗೂ ಧನ್ಯವಾದ ಅಂತ ತಿಳಿಸ್ತೀನಿ. ಇದೆಲ್ಲವನ್ನು ಅತ್ಯುತ್ತಮವಾಗಿ ನಮ್ಮ ಜೊತೆಯಲ್ಲಿ ನಮ್ಮ ಸುನಿಲ್ ಎಲ್ಲವನ್ನು ನಿರ್ವಹಣೆ ಮಾಡೋದಕ್ಕೆಲ್ಲ ಸಹಾಯ ಮಾಡಿದ್ದಾರೆ. ಆಮೇಲೆ ನಮ್ಮ ಸಿನಿಮಾದಲ್ಲಿ ಪ್ರತಿಯೊಬ್ಬ ಆರ್ಟಿಸ್ಟ್ ಕೂಡ, ಸಣ್ಣ ಆರ್ಟಿಸ್ಟಿಂದ ಹಿಡಿದು ದೊಡ್ಡ ಆರ್ಟಿಸ್ಟ್ವರೆಗೂ ಕೂಡ ಭಾಳ ವಿಭಿನ್ನವಾಗಿ ಅಭಿನಯ ಮಾಡಿದ್ದಾರೆ. ಸೊ ಭಾಳ ಕಷ್ಟಪಟ್ಟು ಎಲ್ಲರೂ ಕೆಲಸ ಮಾಡಿದ್ದೀವಿ. ಸೊ ಹಾಗಾಗಿ ನೀವೆಲ್ಲರೂ ಈ ಸಿನಿಮಾಗೆ ಆಶೀರ್ವಾದ ಮಾಡಬೇಕು, ಈ ಸಿನಿಮಾ ಗೆಲ್ಲಿಸ್ಕೊಡ್ಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊತೀನಿ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಇದ್ದೀನಿ ಆದರೂ ಪಾಸ್ ಮಾಡಬೇಡಿ, 2 ಲೈನ್ ಮಾತಾಡಿ. ವರದರಾಜ್ ಸರ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮಂತಹ ಕಲಾ ನಿರ್ದೇಶಕರಿಂದ ಸಿನಿಮಾಗೆ ಮತ್ತಷ್ಟು ಶಕ್ತಿ ಸಿಗುತ್ತೆ. ಹಾಗಾಗಿ ನಮ್ಮ OLC ಸಿನಿಮಾದಲ್ಲಿ ಆರ್ಟ್ ಡಿಪಾರ್ಟ್ಮೆಂಟ್ ಹೇಗೆ ಕೆಲಸ ಮಾಡ್ತು, ಇಡೀ ಚಿತ್ರತಂಡ ಜೊತೆಯಾಗಿ ಹೇಗೆ ಕೆಲಸ ಮಾಡಿದ್ರೆ ಅದರ ಬಗ್ಗೆ ಒಂದೆರಡು ಮಾತು. ನಮಗೆ ಬೈಕ್ ಇಟ್ಕೊಂಡು ಮಾತಾಡಿ ಅಭ್ಯಾಸ ಇಲ್ಲ. ಪರವಾಗಿಲ್ಲ, ಫೋನಲ್ಲಿ ಹೇಳಿದ್ರಲ್ಲ ಹೇಳಿ, ಇಲ್ಲಾಂದ್ರೆ ರೆಕಾರ್ಡಿಂಗ್ ಫೋನಲ್ಲಿ ಹೇಳೋದೇನೂ ಇಲ್ಲ. ಎಲ್ಲ ಚಿತ್ರತಂಡದ ಪರವಾಗಿ ನಾನು ಕೇಳೋದು ಇಷ್ಟೇ ಅಂತಂದ್ರೆ, ನಮ್ಮ ಚಿತ್ರತಂಡ ನಾವೇನೋ ಕಷ್ಟಪಟ್ಟು ಮಾಡಿದ ಪಿಕ್ಚರ್ ಅನ್ನ ಎಲ್ಲರೂ ಸಮೇತ ಪ್ರಶ್ನವ್ರು ಒಂದು ಪಿಕ್ಚರ್ ಅನ್ನು ಹಿಟ್ ಮಾಡಿಕೊಡಿ ಅಷ್ಟೇ. ಮಾತಾಡಕ್ ಬರಲ್ಲ ಅಂತ ಹೇಳಿ ಮನಸ್ಸಿಗೆ ತಕ್ಷಣ ಬಿಡಲ್ಲ ಹೋಗಿದ್ರಿ ವರದರಾಜ್ ಸರ್. ಥ್ಯಾಂಕ್ ಯು ಸೋ ಮಚ್. ಅಕ್ಷಯ್ ಅವರೇ, ನಿಮ್ದೇ ಮಗ ಕನ್ಫರ್ಮ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಕ್ಷಯ್. ಆ ತಂಡ ನಮ್ಮ ಮಾಧ್ಯಮದವರ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಪ್ರೀತಿಯಿಂದ ಕಾಯ್ತಾ ಇದ್ದಾರೆ. ಚೇರ್ ದಯವಿಟ್ಟು ಬರಬೇಕು. ವಿಲ್ ಸ್ಟಾರ್ಟ್ ದಿ ಪ್ರೆಸ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಎಲ್ಲ ಪತ್ರಿಕಾ ಮಿತ್ರರಿಗೆ ಆ್ಯಂಡ್ TV ಮತ್ತು ಯೂಟ್ಯೂಬ್ ಚಾನಲ್ ಮಿತ್ರರಿಗೆ, ಯಾಕಂದರೆ ಇಲ್ಲಿವರೆಗೂ ಈ ಸಿನಿಮಾಗೆ ತುಂಬ ಸಪೋರ್ಟ್ ಮಾಡಿದ್ರಿ. ಆಲ್ಮೋಸ್ಟ್ 3 ವರ್ಷ ಆಯಿತು ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿ, ಆ್ಯಂಡ್ ಇನ್ನೇನು ಮುಗಿದಲ್ಲ ಅಂತ 2 ದಿನಕ್ಕೆ ನೀವೇ ಸಹ ಸಿನಿಮಾ ನೋಡ್ತೀವಿ ಕೂಡ. ಸೊ ಧನ್ಯವಾದಗಳು ನಿಮ್ಗೆ ಎಲ್ರಿಗೂ. ಆ್ಯಂಡ್ ನೆಕ್ಸ್ಟ್ ಶಶಾಂಕ್ ಸರ್ ಇಲ್ಲ, ಆ್ಯಕ್ಚುಲಿ ಅವ್ರಿಗೆ ಥ್ಯಾಂಕ್ಸ್ ಎಲ್ಲ ಅಂತಂದರೆ ಆಲ್ರೆಡಿ ಹೇಳಿ ಆಯಿತು. ಸೊ ನೆಕ್ಸ್ಟ್ ಥ್ಯಾಂಕ್ಸ್ ಟು ನನ್ನ ಪ್ರೊಡ್ಯೂಸರ್ಸು, ಎಸ್ಪೆಷಲಿ
ಇದು ತುಂಬ ರಿಸ್ಕಿ ಆದಂಥ ಒಂದು ಸಿನಿಮಾ ಆ್ಯಂಡ್ ಪ್ರೊಡಕ್ಷನ್ ಪಾಯಿಂಟ್ ಆಫ್ ವ್ಯೂಲು ಸಹ ತುಂಬ ರಿಸ್ಕ್ ತೊಗೊಂಡು ಈ ಸಿನಿಮಾನ ಮಾಡಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ನಮ್ಮ ವಿಜಯಣ್ಣ ಆ್ಯಂಡ್ ದೀಪಕ್ ರಾಣಿ ಸರ್ ಆ್ಯಂಡ್ ರಮೇಶ್ ಸರ್ ಆ್ಯಂಡ್ ವಿಜಯ್ ಪ್ರಕಾಶ್ ಅವರು ಆ್ಯಂಡ್ ನಮ್ಮ ವಿವೇಕಣ್ಣ ಆ್ಯಂಡ್ ಎಂಟೈರ್ ಟೀಮ್ ತುಂಬ ಖುಷಿ ಆಗುತ್ತೆ. ಸೊ ಇಷ್ಟು ದಿನ ಏನೋ ಅಪ್ಸ್ ಆ್ಯಂಡ್ ಡೌನ್ಸ್ ಏನಿರಲಿ, ಎಂಡ್ ಆಫ್ ದಿ ಡೇ ನಾವು 28ಕ್ಕೆ ಥಿಯೇಟ್ರಲ್ಲಿ ಇರ್ತಾ ಇದ್ದೀವಿ ಅನ್ನೋದೇ ನನಗೆ ದೊಡ್ಡ ವಿಚಾರ. ಆ್ಯಂಡ್ ಇದು ನನ್ನ ಮೊದಲನೇ ಸಿನಿಮಾ ಕೂಡ. ಆ್ಯಂಡ್ ನನ್ನ ನಂತರದ ಥ್ಯಾಂಕ್ಸ್ ಎಸ್ಪೆಷಲಿ ನನ್ನ ಟೆಕ್ನಿಷಿಯನ್ಸ್ ಆ್ಯಂಡ್ ನನ್ನ ಆರ್ಟಿಸ್ಟ್ ಎಲ್ರಿಗೂ ಸಹ, ಎಸ್ಪೆಷಲಿ ನಮ್ಮ ಕ್ಯಾಮ್ರಾಮೆನ್ನು ನೀವೆಲ್ಲರೂ ಹೇಳಿದಾಗೆ ತುಂಬ ಚೆನ್ನಾಗಿ ಎಲ್ಲರೂ ತೋರಿಸಿದ್ದಾರೆ. ಎಸ್ಪೆಷಲಿ ಏನು ಅವರು ಎಂಟೈರ್ ಸಿನಿಮಾದಲ್ಲಿ ನಾವು ಏನು ಅಂದ್ಕೊಂಡಿದ್ದೀವಿ ನೇಚರ್ ಆಗಿ ಎಲ್ಲ ವಿಚಾರಗಳು ಇಷ್ಟು ಚೆನ್ನಾಗಿ ಅದನ್ನು ಪ್ರೆಸೆಂಟ್ ಮಾಡಬೇಕು ಅಂತ ತುಂಬ ಶ್ರಮಪಟ್ಟು ಮಾಡಿದ್ದಾರೆ. ಆ್ಯಂಡ್ ಅಲ್ಲೇ ಪಕ್ಕದಲ್ಲಿದ್ದಾರೆ ನಮ್ಮ ಆರ್ಟ್ ಡೈರೆಕ್ಟ್ರು ಕೂಡ. ಸೊ ಅವ್ರ ಶ್ರಮ ಕೂಡ ಅದ್ಭುತವಾದ್ದು. ಆ್ಯಂಡ್ ನಾಟ್ ಓನ್ಲಿ ಇವರಷ್ಟೇ ಅಲ್ಲ, ಎಂಟೈರ್ ನನ್ನ ಟೀಮು ಎಲ್ಲರೂ ಹೆಸರುಗಳು ಹೇಳೋಕ್ಕಾಗ್ತಾ ಇಲ್ಲ, ಕೆಲವೊಂದು ಮರ್ತ್ಬಿಟ್ಟಿಲ್ಲ, ಲಾಂಗ್ ಜರ್ನಿ ಅಲ್ವಾ. ಸೊ ಹೆಸರು ಮರ್ತು ಹೋಗಿದ್ದೀನಿ, ಬಟ್ ಎಲ್ಲರೂ ನೆನಪಿದ್ದಾರೆ ನನ್ನಲ್ಲಿ. ಸೊ ಐ ಆಮ್ ಥ್ಯಾಂಕ್ಫುಲ್. ಆ್ಯಂಡ್ ಎಸ್ಪೆಷಲಿ ಆರ್ಟಿಸ್ಟ್ ಆಗಿ ಮೇಘಾ ಶೆಟ್ಟಿ ಅವರು ಸಹ ನೋಡಿದ್ದೀರಾ, ಅವರ ಪರ್ಫಾರ್ಮೆನ್ಸ್ ಆಲ್ರೆಡಿ ಸ್ಕ್ರೀನ್ ಮೇಲೆ ಹ್ಯಾಕ್ ಮಾಡಿದ್ದಾರೆ ಅಂದ್ಕೊಂಡು. ಸೊ ಅವರ ಕೋಆಪರೇಷನ್ ಕೂಡ ಈ ಸಿನಿಮಾಗೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಶಿವಾನಿ, ಸೊ ಅವರು ಮರಾಠಿ ಆರ್ಟಿಸ್ಟೇ ಆಗಿದ್ರು ಸಹ ನಮ್ಮ ಜೊತೆ ನಮ್ಮವರಾಗಿ ಇದ್ದುಕೊಂಡು ನಮ್ಮ ಸಿನಿಮಾನ ಎಷ್ಟು ಪ್ರೆಸೆಂಟ್ ಮಾಡೋದಕ್ಕೆ ನಮಗೆ ಆಸ್ ಎ ಡೈರೆಕ್ಟರ್ ಆಗಿ ನನಗೆ ಎಷ್ಟು ಚೆನ್ನಾಗಿ ಅದನ್ನು ಪ್ರೆಸೆಂಟ್ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಸಪೋರ್ಟಿವ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ಥ್ಯಾಂಕ್ಸ್ ಟು ಕವೀಶ್, ಯಾಕಂದರೆ ಈ ಸಿನಿಮಾ ನಾನು ಡೈರೆಕ್ಷನ್ ಮಾಡಿದ್ದೀನಿ ಅಂದರೆ ಸೊ ಅದಕ್ಕೆ ಕಾರಣ ಕವೀಶ್. ಬಿಕಾಸ್ ಇದ್ರ ಕಥೆ ಎಲ್ಲ ಆಲ್ಮೋಸ್ಟ್ ಹಿಂದೆ ಹೇಳಿದ್ದೀನಿ, ಮತ್ತೆ ಇದು ಹೇಳೋ ಸಮಯ ಅಲ್ಲ, ಈಗ ಏನಿಲ್ಲ ಮಾತು ಮುಗಿಸೋ ಸಮಯ, ಸಿನಿಮಾ ತೋರಿಸೋ ಸಮಯ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಸೊ ಐ ಮೀನ್ ಟೈಟ್ಲ್ ಏನು ಚೇಂಜ್ ಮಾಡೋದು ಅಂತ OLC ಮಾಡಿರೋ ಶಾರ್ಟ್ ಆಗಿ ಮಾತಾಡಿ ಅಲ್ಲ, ಅವ್ರು ಏನೋ ಒಂದು ಸ್ಕೆಡ್ಯೂಲ್ ಹಾಕೊಂಡಿದಾರಲ್ಲ, ಸೊ ಐ ಆಮ್ ನಾಟ್ ಬ್ರೇಕಿಂಗ್ ಏನೋ ಕ್ವೆಶ್ಚನ್ ಈಗಲೇ ಕೇಳೋ ಮತ್ತೆ ಮಾತಾಡ್ಬೋದು. ಹಂಗೆ ಕೇಳ್ಬೋದು. ಹಾಗೆ ಕೇಳ್ತೀರಾ? ಇಲ್ಲ, ಟೈಟಲ್ ಚೇಂಜ್ ಮಾಡೋ ಉದ್ದೇಶ ಇರಲಿಲ್ಲ. ಎಸ್ಪೆಷಲಿ ಆಫ್ಟರ್ ಆಪರೇಷನ್ ಲಂಡನ್ ಕೆಫೆ ಅಂತ ತುಂಬಾ ಉದ್ದ ಇತ್ತು, ತುಂಬಾ ಜನಕ್ಕೆ ಅದನ್ನ ಹೇಳೋದು ತುಂಬಾ ಉದ್ದ ಇದೆ ನಿಮ್ಮ ಟೈಟ್ಲ್ ಹೆಸರು, ಸಿನಿಮಾ ಹೆಸರು ಅಂತ ಇತ್ತು. ಬಟ್ ಆಲ್ರೆಡಿ ನಾವು ಆ ಟೈಟಲ್ನ ಪ್ರೆಸೆಂಟ್ ಮಾಡಿರೋ ಕಾರಣಕ್ಕೆ ಸೊ ಚೇಂಜ್ ಮಾಡೋ ಬಗ್ಗೆ ತುಂಬಾ ಯೋಚನೆ ಮಾಡಿದ್ವಿ. ಆಮೇಲೆ ಹೀಗೆ ಎಲ್ಲ ಡಿಸ್ಕಸ್ ಮಾಡ್ತಾ ಇರ್ಬೇಕು. ಎಸ್ಪೆಷಲಿ ಕಥೆನ ಬರೆದವರು ಕವೀಶ್ ಶೆಟ್ಟಿ ಅವರು. ಸೊ ಅವ್ರ ಜೊತೆ ಹೀಗೆ ಡಿಸ್ಕಸ್ ಮಾಡಿದವಾಗ ಒಂದು ಸಿಂಪಲ್ ಐಡಿಯಾ ಹೇಳಿದ್ರು, ಸರ್ ಏನು ಬೇಡ, ಸೊ OLC ಅಂತ ಸಿಂಪಲ್ ಆಗಿ ಇಟ್ಬಿಡೋಣ, ಸೊ ಎಲ್ರಿಗೂ ಅದು ಅರ್ಥ ಆಗುತ್ತೆ. ಅಂಡ್ ಅದ್ರ ಕೆಳಗಡೆ ನಾವೇನು ಹೇಳಕ್ ಹೋಗ್ತಾ ಇದ್ವಿ, ಆಪರೇಷನ್ ಲಂಡನ್ ಕೇಫೆ ಅಂತ ಕ್ಯಾಪ್ಷನ್ ಹಾಕೊಳ್ಳೋಣ ಅಂತ ಅಂತು. ಸೊ ಅದು ಒಂಥರ ಕ್ಯೂರಿಯಾಸಿಟಿ ಹುಡ್ಸುತ್ತೆ, OLC ಅಂದ್ರೆ ಏನಪ್ಪ ಇದು ಅನ್ನೋ ಒಂದು ಕ್ಯೂರಿಯಾಸಿಟಿ ಹುಡ್ಸುತ್ತೆ. ಅಲ್ಲ, OLC ಮಾತ್ರ ಯಾವುದು OLC ಇದೆ ಕೆಳಗಡೆ ನೋಡಿ, ಕ್ಯಾಪ್ಷನ್ ಆಪರೇಷನ್ ಲಂಡನ್ ಕೆಫೆ ಅಂತಾನೆ ಹಾಕಿದ್ವಿ. ಫುಲ್ ಫಾರ್ಮ್ ಹಾಕಿದ್ದೀರಾ? ಸಿನಿಮಾ ಸಬ್ಜೆಕ್ಟ್ ಜೋರಾಗಿದೆ. ಟೈಟ್ಲ್ OLC ಅದೇ ಅಂದ್ರೆ ಚೆನ್ನಾಗಿದೆ. ಸ್ಮಾಲ್ ಅನ್ಸುತ್ತೆ. ಯಾಕೆಂದ್ರೆ ಆಪರೇಷನ್ ಓಲಾ ಏನೇನೋ ಒಂದ್ಬಿಟ್ಟಿದೆ ಈಗ. ಆಪರೇಷನ್ ಡೈಮಂಡ್ ರಾಕೆಟ್ ಕರೆಕ್ಟ್, ನಿಮ್ಗೆ OLC LOC ಆ ತರದೊಂದು ಹೌದು. ಥ್ಯಾಂಕ್ ಯು ನಿಮ್ಮ ಇದಕ್ಕೆ. ಬಟ್ ಈಗ ಅದಾಯ್ತು, ಸೊ ಮುಂದೇನು ಮಾಡೋಕ್ಕಾಗಲ್ಲ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಈಗ ನಕ್ಸಲಿಸಂ ಎಲ್ಲ ಮುಗ್ದೋಗಿರೋ ಕಾಲ ಕರ್ನಾಟಕದಲ್ಲಿ, ಎಸ್ಪೆಷಲಿ ಕರ್ನಾಟಕ ರಾಜ್ಯದಲ್ಲಿ ನಕ್ಸಲಿಸಂ ಮುಗ್ದ ಅಧ್ಯಾಯ. ಯಾಕಂದ್ರೆ ಇರೋಬರೆಲ್ಲ ಶರಣಾಗತಿ ಆಗ್ಬೋದು. ಈ ಟೈಮ್ನಲ್ಲಿ ನೀವು ನಕ್ಸಲಿಸಂ ಅಂದ್ರೆ ಯಾವ ಕಾಲಘಟ್ಟದ ಕಥೆ ಇಲ್ಲ ಸರ್? ಇದು ಫಿಕ್ಷನ್ ಫಸ್ಟ್ ಆಫ್ ಆಲ್. ಯಾವ ಕಾಲಘಟ್ಟದ್ದು ಅಥವಾ ಯಾವ ರಿಯಲ್ ಕ್ಯಾರೆಕ್ಟರ್ಗಳ ಮೇಲೆ ನಾವು ಕತೆ ಮಾಡಲಿಲ್ಲ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ನಮ್ಮ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿ 4 ವರ್ಷ ಆಯಿತು, ಆಲ್ಮೋಸ್ಟ್ 3.5 years ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆಯಿತು. ಸೊ ನೀವು ಹೇಳಿದ್ದು ಕರೆಕ್ಟು, ಇವತ್ತು ನಕ್ಸಲ್ಸ್ ಎಲ್ಲರೂ ಸರೆಂಡರ್ ಆಗ್ತಾ ಇದೆ ಪ್ರತಿಯೊಂದು. ಬಟ್ ನಮ್ಮ ಸಿನಿಮಾದ ಕೋರ್ ಪಾಯಿಂಟ್ ಅದಲ್ಲ. ಸೊ ರಿಯಲ್ ಲೈಫಲ್ಲಿ ನಕ್ಸಲ್ ಸರೆಂಡರ್ ಆಗ್ತಾ ಇದ್ದಾರೆ. ನಾವು ಈ ಸಿನಿಮಾದಲ್ಲಿ ವಾಟ್ ಈಸ್ ನಕ್ಸಲಿಸಮ್ ಅಂಡ್ ವಾಟ್ ಈಸ್ ಹ್ಯುಮ್ಯಾನಿಟಿ ಅನ್ನೋ ಆ್ಯಂಗಲಲ್ಲಿ ಹೇಳ್ತಾ ಇದ್ವಿ. ಆ್ಯಂಡ್ ನಮ್ಮ ಕಥೆಯ ಹಂದರ ಬಂದು ನಾಟ್ ನಕ್ಸಲಿಸಮ್ ಇಸ್ ಎ ಮೀಡಿಯೇಷನ್ ಅಷ್ಟೇ ನಮ್ಮ ಕಥೆಗೆ. ಸೊ ಆ ನಕ್ಸಲಿಸಮ್ನ ಯಾವ ರೀತಿಯಲ್ಲಿ ನಾವು ಪ್ರೆಸೆಂಟ್ ಮಾಡಬೇಕು ಅಷ್ಟನ್ನು ಮಾತ್ರ ಮಾಡಿದ್ವಿ, ತುಂಬ ಒಳಕ್ಕೆ ಹೋಗಲಿಲ್ಲ. ನಮ್ಮ ಕಥೆಗೆ ಎಷ್ಟು ಬೇಕು ಅಷ್ಟನ್ನು ತಗೊಂಡಿದ್ದೀವಿ. ಸೊ ನಮ್ಮಲ್ಲಿ ಒಂದು ಎಳೆ ಬರ್ತಿದೆ, ನಿಮ್ಗೆ ಆಲ್ರೆಡಿ ಲಾಸ್ಟ್ ಪ್ರೆಸ್ ಮೀಟಲ್ಲೂ ಮಾತಾಡಿದ್ವಿ. ನಮಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ನಮ್ಮ ಈ ಜರ್ನಿ ಸಾಧಾರಣ ಒಂದು 2.5-3 ವರ್ಷದ್ದು. ಸೊ ಸಿನಿಮಾ ಮಾಡಬೇಕಂತಾದಾಗ ನಮಗೆ ಫಸ್ಟ್ ಆಫ್ ಆಲ್ ಕವೀಶ್ ನನ್ನ ತುಂಬ ಒಂದು 15 ವರ್ಷದ ಫ್ರೆಂಡ್ಶಿಪ್ಪು ನಂದು ಮತ್ತು ಕವೀಶಿದು. ಸೊ ಅವರು ಈ ಒಂದು ಕಥೆಯನ್ನು ತಂದಾಗ ನನಗೆ ಕತೆ ತುಂಬ ಇಂಟ್ರೆಸ್ಟಿಂಗ್ ಇತ್ತು, ಕಂಟೆಂಟ್ ತುಂಬ ಸ್ಟ್ರಾಂಗ್ ಇತ್ತು. ಸೊ ಈ ಸಿನಿಮಾ ಮಾಡಬೇಕಂತ ಡಿಸೈಡ್ ಮಾಡಿದ್ವಿ. ಬಜೆಟ್ ವೈಸ್ ಕೂಡ ಹಾಗೆ ಸ್ಟ್ರಾಂಗ್ ಇತ್ತು, ಬಜೆಟ್ ಕೂಡ. ಹಾಗೆ ನಮ್ಮ ನಿರ್ದೇಶಕ ರಾಘವೇಂದ್ರ ಸರ್ ಅವರು, ಸೊ ಅವರು
ಈಗ ಹೇಳಿದ್ರು ನಾವು ಎರಡೂವರೆ ವರ್ಷ ಜರ್ನಿ ಮಾಡಿದ್ವಿ, ತುಂಬ ವಿಷಯಗಳಿದೆ, ಬಟ್ ನಾವು ಇವತ್ತೊಂದು ರಿಲೀಸ್ ಹಂತಕ್ಕೆ ಬಂದಿದ್ದೀವಿ ಅಂತ. ಡೆಫಿನೆಟ್ಲಿ ಸರ್, ಸಿನಿಮಾ ಅಂತ ಬಂದಾಗ ರಾಘವೇಂದ್ರ ಸರ್ದು ಒಂದು ವಿಷಯ ನಾನು ನಿಜವಾಗಿ ಹೇಳಬೇಕು, ಯಾವುದೇ ವಿಷಯದಲ್ಲೂ ಅವರು ಕಾಂಪ್ರಮೈಸ್ ಆಗಲ್ಲ. ಸೊ ನಾವು ಯಾವುದೇ ಬಜೆಟಲ್ಲಿ ಕಾಂಪ್ರಮೈಸ್ ಆಗ್ಲಿಕ್ಕೆ ಆಗಲಿಲ್ಲ. ಎಲ್ಲಿಯೂ ಕೂಡ ಅವ್ರದ್ದು ಯಾವ ಥರ ಅಂದರೆ ಹಠ ಹಿಡಿದ್ರೆ ಇದು ಬೇಕು, ಮಗುವಿನ ಥರ ಹಠ, ಇದಾಗಲೇಬೇಕಂತ ಹಿಡ್ಕೊಂಡು ಕೂತ್ಕೊಂಡ್ರು. ಬಟ್ ನಾವು ಆ ವಿಷಯದಲ್ಲಿ ತುಂಬ ನಾನು ಅವರು ಮಸ್ತ್ ವಾದ ವಿವಾದ ಮಾಡ್ಕೊಂಡಿದ್ವಿ. ಬಟ್ ಡೆಫಿನೆಟ್ಲಿ ಅವರೊಂದು ಆ ಕಂಟೆಂಟ್ ಏನು ನಮಗೆ ಕವಿಶ್ ಅವ್ರದ್ದು ಏನು ಸ್ಟೋರಿ ಇದೆ, ಆ ಕಂಟೆಂಟ್ ಎಕ್ಸಾಕ್ಟ್ಲಿ ಸ್ಕ್ರೀನ್ ಮೇಲೆ ಬರಬೇಕಾದ್ರೆ ಅವರು ಹಠ ಮಾಡಲೇಬೇಕಿತ್ತು. ನಮ್ಗೆ ಇವತ್ತು ಅದರ ಅರ್ಥ ಆಗ್ತಾ ಇದೆ ಯಾಕೆ ಆ ಹಠ ಮಾಡಿದಾರೆ ಅಂತ. ಯಾಕಂದ್ರೆ ಒಂದೊಂದು ಫ್ರೇಮಿಗೂ ಕೂಡ ಆ ವ್ಯಾಲ್ಯೂ ಅವ್ರು ತಗೊಂಡಿದ್ದಾರೆ, ಅದನ್ನ ಅವರು ಏನು ಬಜೆಟ್ ತಗೊಂಡಿದ್ದಾರೆ ಅದನ್ನ ಫ್ರೇಮಲ್ಲಿ ತೋರಿಸಿದ್ದಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಒಂದು ಸಿನಿಮಾವನ್ನ ಅಷ್ಟು ಅದ್ಭುತವಾಗಿ ತೋರಿಸಿದ್ದಾರೆ. ಥ್ಯಾಂಕ್ ಯು ಸರ್. ಸಾರಿ, ಬೇಗ ಅವರ ಒಂದು ಸಪೋರ್ಟ್ ನಮ್ಗಿತ್ತು. ಸೊ ಓವರ್ ಆಲ್ ನಮ್ಮ ಟೋಟಲ್ ಟೀಮ್ ಒಂದು ಫ್ಯಾಮಿಲಿಯಾಗಿ ವರ್ಕ್ ಮಾಡಿದ್ದೇವೆ. ಹಾಗೆ ಶಿವಾನಿ ಸುರ್ವೆ ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ನಾವೀಗ 2 ಲ್ಯಾಂಗ್ವೇಜಲ್ಲಿ ಸಿನಿಮಾ ಮಾಡಿರೋದು, ಕನ್ನಡ ಮತ್ತೆ ಮರಾಠಿಯಲ್ಲಿ. ನಮಗೆ ಮರಾಠಿ ಅಂತ ಬಂದಾಗ ಶಿವಾನಿ ಸುರ್ವೆ ಅವರ ಮಹಾರಾಷ್ಟ್ರದಲ್ಲಿ ಅವ್ರದ್ದೊಂದು ಹೆಸರು ಒಳ್ಳೆ ಒಂದು ನೇಮ್ ಇದೆ ಅವರಿಗೆ. ಅವ್ರದ್ದು ವಾಳ್ವಿ ಅಂತ ಮೂವಿಗೆ ಅವರಿಗೆ ಸ್ಟೇಟ್ ಅವಾರ್ಡ್ ಬಂದಿದೆ ಮಹಾರಾಷ್ಟ್ರದಲ್ಲಿ. ಸೊ ಅವರು ಕೂಡ ಅಲ್ಲಿಂದ ಇಲ್ಲಿ ಬಂದು ನಮ್ಮ ಜೊತೆ ಪ್ರತಿಯೊಂದು ಶೂಟಿಂಗ್ನ ಪ್ರತಿಯೊಂದು ಹಂತದಲ್ಲಿ ನಮ್ಮ ಜೊತೆ ತುಂಬಾ ಕೋಆಪರೇಟ್ ಮಾಡಿದ್ದಾರೆ. ಸ್ಕ್ರೀನ್ ಮೇಲೂ ಕೂಡ ತುಂಬಾ ಟೆರರ್ ಆಗಿ ಕಂಡಿದ್ದಾರೆ. ತುಂಬಾ ಖುಷಿ ಆಗ್ತದೆ ಆ ಬಗ್ಗೆ. ಹಾಗೆ ನಮ್ಮ ಪ್ರೊಡಕ್ಷನ್ ಟೀಮು ಟೋಟಲ್ ನಮ್ಮ ಸುನೀಲ್ ಆಗಿರ್ಬೋದು, ಹಾಗೆ ಆರ್ಯನ್, ವಿನಯ್, ಎಲ್ಲರೂ ಕೂಡ ತುಂಬ ನಮಗೆ ಕೋಆಪರೇಟ್ ಮಾಡಿದ್ದಾರೆ. ಹಾಗೆ ನಮ್ಮ ಆರ್ಟಿಸ್ಟು ಸೋವಿ ಬಾಯಿ ಮುಂಬೈಯಿಂದ ಬಂದು ಇಲ್ಲಿ ನಮ್ಮ ಜೊತೆಗೆ ಇದ್ದು ತುಂಬ ಸಹಕಾರ ಮಾಡಿದ್ದಾರೆ. ಹಾಗೆ ಓವರ್ ಆಲ್ ಟೀಮ್, ನಮ್ಮ ಪ್ರೊಡ್ಯೂಸರ್ಸ್ ಕೂಡ, ನಮ್ಮಲ್ಲಿ ಒಂದಿಷ್ಟು ಕೋ ಪ್ರೊಡ್ಯೂಸರ್ಸ್ ಇದ್ದಾರೆ, ಅವರು ಕೂಡ ಅವರ ಹೆಸರು ನಾನು ಇವತ್ತು ಹೇಳಲೇಬೇಕು. ಮಹೇಂದ್ರ ಶೆಟ್ಟಿ, ನಿತೇಶ್ ಶೆಟ್ಟಿ ಜಡ್ಡಾಡಿ, ಹಾಗೆ ರಮೇಶ್ ಕೊಠಾರಿ ಸರ್, ರಮೇಶ್ ಪೂಜಾರಿ ಸರ್, ಹಾಗೆ ಸುರೇಶ್ ಕೊಠಾರಿ ಸರ್, ಪ್ರತಿಯೊಬ್ಬರು ಕೂಡ. ಯಾಕಂತ ಹೇಳಿದ್ರೆ ನಮ್ಮ ಇಷ್ಟು ದೊಡ್ಡ ಒಂದು ಬಜೆಟ್ ಮೂವಿ ಮಾಡುವಾಗ ಎಲ್ಲರೂ ಕೂಡ, ಯಾಕಂತ ಹೇಳಿದ್ರೆ ನಾ ಹೇಳಿದೆ ಫಸ್ಟ್ ಆಫ್ ಆಲ್ ಯಾವುದು ಸರ್ ಕಾಂಪ್ರಮೈಸ್ ಆಗ್ಲಿಕ್ಕೆ ಬಿಡ್ಲಿಲ್ಲ ಅಂತೇಳಿ. ಆ ಟೈಮಲ್ಲಿ ನಮ್ಮ ಜೊತೆಗೆ ನಿಂತವರು ಎಲ್ಲ ಕೋ ಪ್ರೊಡ್ಯೂಸರ್ಸ್ ಪ್ರತಿಯೊಂದು ವಿಷಯಕ್ಕೂ ನಮ್ಮ ಜೊತೆಗೆ ನಿಂತಿದ್ದಾರೆ. ಒಂದು ಒಳ್ಳೆ ಕಂಟೆಂಟನ್ನ ಕೊಟ್ಟಿದ್ದೇವೆ ಅನ್ನೋ ಒಂದು ಖುಷಿ ಇದೆ. ಹಾಗೆ ಈ ಮಾಧ್ಯಮ ಮಿತ್ರರಿಗೆ ನಾನು ಕೇಳ್ಕೊಳ್ಳೋದು, ಇಷ್ಟು ದಿವಸ ನೀವು ನಮಗೆ ನಿಮ್ಮ ಸಹಕಾರದಿಂದನೇ ಈ ಒಂದು ಪ್ರತಿಯೊಂದು ಸ್ಟೇಜಲ್ಲೂ ನೀವು ನಮಗೆ ಸಪೋರ್ಟ್ ಮಾಡಿದ್ದೀರಿ. ಮುಂದೆ ಕೂಡ ಅದೇ ಸಪೋರ್ಟ್ ನಮ್ಮ ಜೊತೆ ಇರಲಿ ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಈಗ ಲಾಂಗ್ ಡ್ಯೂರೇಷನ್ ಆಗಿದ್ರಿಂದ ಬಜೆಟ್ ಎಷ್ಟು ಜಾಸ್ತಿ ಆಯಿತು? ಬಜೆಟ್ ಸ್ವಲ್ಪ ಜಾಸ್ತಿ ಆಗಿದೆ ಸರ್, ನಾವು ಎಣಿಸ್ಕೊಂಡಿದ್ದಕ್ಕಿಂತ ತುಂಬಾ ಜಾಸ್ತಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ವಿಜಯ್ ಪ್ರಕಾಶ್ ಸರ್, ನವೆಂಬರ್ 28ಕ್ಕೆ ಸಿನಿಮಾ ವಿಜಯ್ ಶೆಟ್ಟಿ ಸರ್ ಹೇಳಿದ ಹಾಗೆ ಎಲ್ಲರೂ ಜೊತೆಯಾಗಿ ಬಂದಿದ್ದೀರಾ. ಎಷ್ಟು ಖುಷಿ ಆಗ್ತದೆ ಈ ಸಮಯದಲ್ಲಿ ನಿಮ್ಮ ಮಾತು. ಎಲ್ಲರಿಗೂ ನಮಸ್ಕಾರ. ಸೊ ಈಗ ಶುಭಾಶಯಗಳ ಟೈಮ್. ಈಗ ಆಲ್ರೆಡಿ ಲಾಸ್ಟ್ ಟೈಮ್ ಪ್ರೆಸ್ ಮೀಟಲ್ಲೂ ಮಾತಾಡಿದ್ವಿ. ಸೊ ಇದೊಂದು ಪ್ರಯತ್ನ ಪ್ಲಸ್ ತುಂಬ ಕಷ್ಟಪಟ್ಟು ಮಾಡಿದ್ವಿ ಎಲ್ಲ ಟೀಮು. ಸೊ ಎಸ್ಪೆಷಲಿ ಮೇಘಾ ಶೆಟ್ಟಿನೂ ತುಂಬ ಮುದ್ದಾಗಿ ತೋರಿಸಿದ್ದಾರೆ ಡೈರೆಕ್ಟರ್ಸ್. ಆ್ಯಂಡ್ ಕವಿ ಶೆಟ್ಟಿ ಇಸ್ ಅ ರಗಡ್ ಲುಕ್ ಆ್ಯಂಡ್ ಎಸ್ಪೆಷಲಿ ಹಾಲಿವುಡ್ ಇರೋ ಥರ ಫೀಲ್ ಇದೆ ಅಂತ. ಸೊ ಅವರಿಗೂ ಆಲ್ ದ ಬೆಸ್ಟ್ ಫಾರ್ ಯುವರ್ ಕರಿಯರ್. ಆ್ಯಂಡ್ ಶಿವಾನಿ ಅವರು ನ್ಯಾಷನಲ್ ಅವಾರ್ಡಿ ಇನ್ ಮರಾಠಿ. ಸೊ ಕನ್ನಡದಲ್ಲಿ ಬಂದು ಎಕ್ಸೆಪ್ಟ್ ಮಾಡಿ ಕನ್ನಡತನವನ್ನು ಅವ್ರು ತಗೊಂಡು ಆ ಕಲ್ಚರ್ಗೆ ಸೆಟ್ ಆಗಿ ಮಾಡೋದಕ್ಕೆ ತುಂಬ ಥ್ಯಾಂಕ್ಸ್. ಓಕೆ, ಇವತ್ತು ಶಿ ಲುಕ್ಸ್ ವೆರಿ ಪ್ರೀತಿ, ಬಟ್ ಅವ್ರು ತುಂಬ ರಗಡಾಗಿ ತೋರಿಸ್ಬಿಟ್ಟಿದ್ದಾರೆ. ಬಟ್ ಸೀರಿಯಸ್ಲಿ ಆ್ಯಕ್ಟಿಂಗ್ ವೈಸ್ ನಮ್ಮ ತಂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನಿಮ್ಮ ಲಾಸ್ಟಲ್ಲಿ ಕೆಲವೊಂದು ಪ್ರಶ್ನೆಗಳು ಬಿಟ್ಟು ಹೋಗ್ತದೆ ಮೂವಿ. ಸೊ ಯು ವಿಲ್ ಡೆಫಿನೆಟ್ಲಿ ಫೈಂಡ್ ವೆರಿ ಇಂಟ್ರೆಸ್ಟಿಂಗ್ ಲಾಸ್ಟಲ್ಲಿ ಎಸ್ಪೆಷಲಿ ಕ್ಲೈಮ್ಯಾಕ್ಸಲ್ಲಿ. ಸೊ ಮತ್ತೆ ಎಲ್ಲ ಚಿಕ್ಕ ಚಿಕ್ಕ ಆರ್ಟಿಸ್ಟಿಂದ ಹೇಳ್ಕೊಂಡು ಚಿಕ್ಕ ತಂಡ ಹೇಳ್ಕೊಂಡು ದೊಡ್ಡವರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಕೋಆಪರೇಷನ್.
ಆ್ಯಂಡ್ ಮೀಡಿಯಾ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ, ಬಜೆಟ್ ತುಂಬ ಆಗಿದೆ, ಸಪೋರ್ಟ್ ಮಾಡಿ ಸೊ ದ್ಯಾಟ್ ಸ್ವಲ್ಪ ರೀಚ್ ಮಾಡ. 28ಗೆ ವಿ ಆರ್ ಹಿಟ್ಟಿಂಗ್ ದ ಥಿಯೇಟರ್ಸ್. ಮರಾಠಿ ವರ್ಷನ್ ಇದೆ, ಇದು ಮರಾಠಿ ವರ್ಷನ್ ವಿ ಆರ್ ರಿಲೀಸಿಂಗ್ ನೆಕ್ಸ್ಟ್ ಮಂತ್. ಸೊ ಅದಕ್ಕೆ ಇದು ಸ್ಟ್ರೈಟ್ ಕನ್ನಡ ಆ್ಯಂಡ್ ಮರಾಠಿ ಎಲ್ಲ ಸ್ಟ್ರೈಟ್ ಆಗಿ ಶೂಟ್ ಮಾಡಿದ್ದು. ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ಮೂವಿ ಆ್ಯಂಡ್ ಫಸ್ಟ್ ರೆವಲ್ಯೂಷನ್ ಫಾರ್ ಮಹಾರಾಷ್ಟ್ರ ಆ್ಯಂಡ್ ಕರ್ನಾಟಕ ಅನ್ಬೋದು. ಯಾಕಂದರೆ ಯಾವಾಗೂ ಪ್ರಯತ್ನ ಮಾಡಿಲ್ಲ. ತುಂಬ ನನ್ನ ಮುಂಬೈ ಫ್ರೆಂಡ್ಸ್ ಎಲ್ಲ ಫ್ರೆಂಡ್ಸ್ ಇದ್ದವರು ಕ್ಲೋಸ್ ಫ್ರೆಂಡ್ಸ್ ಆಗಿಬಿಟ್ಟಿದ್ದಾರೆ ಈಗ ಬಿಕಾಸ್ ಆಫ್ ದಿಸ್ ಮೂವಿ. ಸೊ ಪ್ಲೀಸ್ ವಾಚ್ ಇನ್ ಥಿಯೇಟರ್ಸ್ ಆ್ಯಂಡ್ ಆಲ್ರೆಡಿ ಬಿಸ್ನೆಸ್ ಸ್ಟಾರ್ಟ್ ಆಗಿದೆ, ಓಪನಿಂಗ್ಸ್. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ವಿವೇಕ್ ಶೆಟ್ಟಿ ಬಾರ್ಕೂರ್ ಅವರೇ. ನಾನು ಆವಾಗ ಹೇಳಿದ್ರಲ್ಲ ಆ ಥರ ಮೈಕ್ ಹೆಚ್ಚು ಮಾತಾಡಿ ಇಂಟ್ರೆಸ್ಟ್ ಇಲ್ಲ. ಸೊ ಚಿಕ್ಕದಾಗಿ ಹೇಳ್ತೇನೆ. ಸೊ ಪ್ರತಿಯೊಬ್ಬ ಕಲಾವಿದರು ಈ ಸಿನಿಮಾಗೆ ಏನು ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಅವರಿಗೆಲ್ಲ ಥ್ಯಾಂಕ್ ಯು. ಮತ್ತು ಮಾಧ್ಯಮ ಮಿತ್ರರಿಗೆ ಈಗ ಆವಾಗಲೇ ಹೇಳಿದ್ರು ವಿಜಯ್ ಕುಮಾರ್ ಶೆಟ್ಟಿ ಅವರು ಇಷ್ಟು ದಿನ ನೀವು ನಮಗೆ ಸಪೋರ್ಟ್ ಮಾಡಿದ್ದೀರಾ. ಇವಾಗ ಇನ್ನು ಕೆಲವೇ ದಿನಗಳು 3 ದಿನದಲ್ಲಿ ಥಿಯೇಟ್ರಿಗೆ ಬರ್ತಾ ಇದ್ದಾರೆ. ದಯವಿಟ್ಟು ನಿಮ್ಮ ಪ್ರೋತ್ಸಾಹ ಬೆಂಬಲ ಹೀಗೆ ಇರಲಿ. ಅದು ಕನ್ನಡ ಜನತೆ ಕೇಳೋದಂದ್ರೆ ಇದೊಂದು ಹೊಸ ಪ್ರಯತ್ನ, ನಮ್ಮದು ಮೊದಲ ಒಂದು ಪ್ರಾಜೆಕ್ಟು. ನೀವೆಲ್ಲರೂ ಪ್ರೋತ್ಸಾಹ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್. नमस्कार, मी शिवानी सुर्वे. नमस्कार, ನನ್ನ ಹೆಸರು ಶಿವಾನಿ ಸುರ್ವೆ. This is how exactly we have shot this film. First shot in Marathi and next shot in Kannada. I'm very happy today to meet ಅಲ್ಲ, ಲಾಸ್ಟ್ ಟೈಮ್ ಬಂದ ಕನ್ನಡ ಕಲಿತೀನಿ ಅಂತ ಹೇಳಿದ್ರು. No, that's not me. But ನಾನು ಸ್ವಲ್ಪ ಕನ್ನಡ ಬರ್ತಿದ್ದೀನಿ. Understand cannot speak fluently, so I will speak in English or Marathi if you guys are comfortable. It's my first time with Bangalore Media, and what a fun film to shoot with Kannada industry and Marathi industry. This is the biggest collaboration between both the industries, and 50% of actors are from Kannada and 40% are from Marathi, and rest is from the industries. Arjun is from Tulu industry. I guess 10% artist is from Tulu industry. So I am very, very fortunate, and I'm very, very lucky to be part of this huge, massive project. It was fun knowing a different and new culture. As I was saying back home, the first day when I came here, every language to me was a South Indian language. But as I stayed here, I stayed for 1.5 months for my workshops and for my practice for my Kannada dialogues in Karnataka. Then now I can rectify who is talking Kannada, who is talking Malayalam, who is talking Telugu. So thank you so much for being so warm, and it was fun, and I'm looking forward to work in Kannada films much more. Thank you so much. Please watch our film. It's releasing on 28th of November after Operation London Cafe. It's my first time, my first film in Kannada, and I am very excited to know the reviews. How do you find my work? How do you like our movie? I'm really very excited for 28th of November. Thank you so much. You dubbed for Kannada? I wanted to, but Raghavendra sir had some different choices. Because I think any language, everyone is very sensitive towards their language. As I am very sensitive towards Marathi, and I'm sure everyone here must be very sensitive towards Kannada. And while we are shooting a film, we don't want any grammatic mistakes to happen. From being an actor, sometimes it can happen, and it's very easy just to not hurt, or just to make everything perfect to the T. This was completely the director's call, and I think
it is sounding very fab, sounding like me. ಓಕೆ ಥ್ಯಾಂಕ್ ಯು ಸೋ ಮಚ್ ಶಿವಾನಿ. Thank you. ವಿ ಆರ್ ವೇಟ್ 28ಕ್ಕೆ ನೀವೊಬ್ಬ ಅದ್ಭುತ ಪರ್ಫಾರ್ಮರ್ ಅನ್ನೋದು ನಾವು ಹಾಡಿರಬಹುದು ಅಥವಾ ಈ ಆ್ಯಕ್ಷನ್ ಸೀಕ್ವೆನ್ಸ್ ಎಲ್ಲೆಲ್ಲ ಬರ್ತಾ ಇದೆ ಅದು ನೋಡಿದಾಗಲೇ ಗೊತ್ತಾಗ್ತಾ ಇದೆ. ಒಂದು ಸುಂದರವಾದಂತಹ ಜರ್ನಿ, ಸುಗಮವಾಗಿ ಇರದಿದ್ರೂ ಕೂಡ ಇಟ್ ವಾಸ್ ರಿಯಲಿ ಬ್ಯೂಟಿಫುಲ್ ಅಂತ ಅನಿಸುತ್ತೆ. ನಿಮ್ಮ ಇಡೀ ಜರ್ನಿ ಬಗ್ಗೆ ಹಾಗೂ ನಮ್ಮ ಮಾಧ್ಯಮ ಮಿತ್ರರ ಬಗ್ಗೆ. ಎಲ್ರಿಗೂ ನಮಸ್ತೆ. ಮೊದಲನೇದಾಗಿ ಎಲ್ಲ ಮಾಧ್ಯಮದ ಮಿತ್ರರಿಗೆ ತುಂಬ ಥ್ಯಾಂಕ್ ಯು. ಯಾಕಂತ ಹೇಳಿದ್ರೆ ನಿಮ್ಮ ಸಪೋರ್ಟಿಂದ ನಮ್ಮ ಸಿನಿಮಾ ಒಂದು ಲೆವೆಲ್ಗೆ ರೀಚ್ ಆಗೋದು, ಇಲ್ಲಿ ತನಕ ನೀವು ಮಾಡೋ ಎಲ್ಲ ಸಪೋರ್ಟಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತು ಸ್ಪೆಷಲ್ ಆಗಿ ನಮ್ಮ ಡಾರ್ಲಿಂಗ್ ಥ್ಯಾಂಕ್ ಯು ಸೋ ಮಚ್ ಮುಂಬೈಯಿಂದ ಬಂದಿದ್ದಕ್ಕೆ. ಮತ್ತು ಸ್ಪೆಷಲ್ ಆಗಿ ವ್ಯಾಸ್ ರವಿ ಅವರು ಮತ್ತು ಡಾರ್ಲಿಂಗ್ ನಿಮ್ಮ 3 ಜನಿಗೆ ಥ್ಯಾಂಕ್ ಯು ಸೋ ಮಚ್. ಇವಾಗ ನಮ್ಮ ಟೆಕ್ನಿಕಲ್ ಟೀಮ್ ಬಗ್ಗೆ ಹೇಳೋದಾದರೆ ಆರ್ಟ್ ಡೈರೆಕ್ಟರ್ ಸರ್ ಮತ್ತು DOP ಸರ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಎಫರ್ಟ್ ನಾವೆಲ್ಲೆಲ್ಲ ಹೋಗಿದ್ದೀವಿ, ಎಲ್ಲೆಲ್ಲ ನಾವು ಬಿತ್ಕೊಂಡು ಕಾಲು ಮುರ್ಕೊಂಡು 6 ತಿಂಗಳು ಬೆಡ್ ರೆಸ್ಟ್ ಮಾಡಿ ಅದ ನಂತರ ಮತ್ತೆ ವಿಜಯಣ್ಣ ನಿಮ್ದು ಬಜೆಟ್ ಹಂಗೆಲ್ಲ ಹೆಚ್ಚು ಕಮ್ಮಿ ಎಲ್ಲ ಆಗಿ ಸೊ ಇದೆಲ್ಲ ಆದ್ರೂ ಬಟ್ ಈ ಒಂದು ಕಂಪ್ಲೀಟ್ ಸಿನಿಮಾದಲ್ಲಿ ನೀವು ಯಾವುದೆಲ್ಲ ಲೊಕೇಶನ್ ಅಲ್ಲಿ ಏನೆಲ್ಲ ಎಫರ್ಟ್ ಹಾಕಿದ್ರಿ ಅಂತ ಡೆಫಿನೆಟ್ಲಿ ನಮಗೆ ಮತ್ತು ಸ್ಪೆಷಲಿ ಲೈಟ್ ಬಾಯ್ಸ್ ಮತ್ತೆ ನಿಮ್ಮ ಟೀಮ್ಗೆ. ಯಾಕಂತ ಹೇಳಿದ್ರೆ ನಾವು ಅಟ್ಲೀಸ್ಟ್ ನಾವಾಗಿ ಹೋಗ್ಬೇಕು ಅಲ್ಲಿಗೆ, ವೆಯ್ಟ್ಸ್ ಅದನ್ನೆಲ್ಲ ತಗೊಂಡು ಹೋಗ್ಲಿಕ್ಕೆ ನೀವು ಹಾಕಿರೋ ಎಫರ್ಟ್ ಬಗ್ಗೆ ರಿಯಲಿ ಥ್ಯಾಂಕ್ಸ್ ಅಲಾಟ್ ಸರ್. ಮತ್ತೆ ಅದರ ನಂತರ ನೆಕ್ಸ್ಟ್ ಬಂದು ನಮ್ಮ ಸಡಗರ ರಾಘವೇಂದ್ರ ಸರ್ ಬಗ್ಗೆ. ಮುಂಗಾರು ಮಳೆ 2 ಸಿನಿಮಾ ಮಾಡುವಾಗ ಅವರು ಕೋ ಡೈರೆಕ್ಟರ್, ನಾನು ಅಸಿಸ್ಟೆಂಟ್ ಡೈರೆಕ್ಟರ್. ಅಲ್ಲಿಂದ ನಮ್ಮ ಜರ್ನಿ ಶುರುವಾಗಿ ಈಗ ಆಪರೇಷನ್ ಲಂಡನ್ ಕೆಫೆ ಒಂದು ಏನಂದ್ರೆ ಉಗ್ರ ಹೋರಾಟದ ನಡುವೆ ಒಂದು 3 ವರ್ಷ ಜರ್ನಿ ಮಾಡಿ ಇಲ್ಲಿ ತನಕ ಬಂದು ಇವಾಗ ರಿಲೀಸಿಂಗ್ ಡೇಟಿಗೆ ಬಂದಿದೆ. ಕಂಗ್ರ್ಯಾಚುಲೇಷನ್ ಸರ್. ಮತ್ತೆ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಸಿನಿಮಾ ಎಷ್ಟು ಚೆನ್ನಾಗಿ ಡೈರೆಕ್ಷನ್ ಮಾಡಿ ಒಂದು ನಿಮ್ಮ ಏನು ವಿಷನ್ ಇದೆ ಅದನ್ನ ಕಂಪ್ಲೀಟ್ ಆಗಿ ಎಲ್ಲೂ ಏನಂದ್ರೆ ಕಾಂಪ್ರಮೈಸ್ ಆಗಿದೆ. ನಾವು ಫಿಲ್ಮಲ್ಲಿ ಗನ್ ಹಿಡ್ಕೊಂಡಿದ್ವಿ, ರಿಯಲ್ ಲೈಫಲ್ಲಿ ಅದ್ರ ಜೊತೆ ಗನ್ ಹಿಡ್ಕೊಂಡು ಹೋರಾಟ ಮಾಡಿ ಇಲ್ಲಿ ತನಕ ತಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅದರ ನಂತರ ಸ್ಪೆಷಲ್ ಥ್ಯಾಂಕ್ಸ್ ಬಂದು ನಮ್ಮ ಪ್ರೊಡ್ಯೂಸರ್ಸ್ಗಳಿಗೆ. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಸಿನಿಮಾ ಒಂದು ಜರ್ನಿ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಸ್ಕ್ರಿಪ್ಟಲ್ಲಿ ನಾವು ಎಷ್ಟು ಈಸಿಯಾಗಿ ಬರ್ಕೊಳ್ತೀವಿ, ಎಲ್ಲದನ್ನ ಎಕ್ಸಿಕ್ಯೂಷನ್ ಮಾಡ್ತೀವಿ. ಬಟ್ ಅದಕ್ಕೆ ಜೀವ ತುಂಬಲಿಕ್ಕೆ ನಮ್ಮ ಪ್ರೊಡ್ಯೂಸರ್ಸ್ಗಳ ಹಾಕಿರುವಂಥ ಎಫರ್ಟ್ ತುಂಬಾ ಈಸಿ. ನಾವು ಅದನ್ನ ಹೇಳ್ಬೋದು, ಅಣ್ಣ ಹಿಂಗ್ ಸೀನ್ ಮಾಡ್ತೀವಿ, ಹಿಂಗ್ ಶೂಟ್ ಮಾಡ್ತೀವಿ, ಚಿಕ್ಕಮಂಗ್ಳೂರಿಗೆ ಹೋಗಿ ಮಾಡ್ತೀವಿ ಅಂತ. ಚಿಕ್ಕಮಂಗ್ಳೂರಿಗೆ ಹೋಗಿ ಬಿದ್ದ ಮೇಲೆ ಗೊತ್ತಾಯ್ತು 6 ತಿಂಗಳು ರೆಸ್ಟ್ ಮಾಡಬೇಕಾಗಿತ್ತು, ಪ್ರೊಡ್ಯೂಸರ್ಗೆ ಎಷ್ಟು ಎಫರ್ಟ್ ಆಯ್ತು ಅದರಿಂದ ಅಂತ ಹೇಳಿ. ಸೊ ಅದರ ನಂತರ ತುಂಬಾ ಹರ್ಡಲ್ಸ್ ಬಂದ್ರು ಜೊತೆಯಾಗಿ ನಿಂತು ಈಚ್ ಅಂಡ್ ಎವ್ರಿ ಸ್ಟೇಜ್ ಅಲ್ಲಿ ರಾಘವೇಂದ್ರ ಸರ್ ಅಥವಾ ನಮ್ಮ ಯಾವುದೇ ಒಂದು ಟೀಮ್ ಟೆಕ್ನಿಷಿಯನ್ ನಿಮ್ಮನ್ನ ಕೇಳಿದಾಗ ಅದಕ್ಕೆ ಯಾವುದಕ್ಕೂ ಇಲ್ಲ ಅಂತ ಹೇಳಿ ಮಾಡಿಸ್ಕೊಟ್ಟಿದ್ದಕ್ಕೆ ಪ್ರತಿಯೊಬ್ಬ ಪ್ರೊಡ್ಯೂಸರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾದ ಮೇಡಮ್ 100 ಅಲ್ಲಿ 100% ಕಂಪ್ಲೀಟ್ಲಿ ಕ್ರೆಡಿಟ್ ನಾನು ಪ್ರೊಡ್ಯೂಸರ್ಸಿಗೆ ಕೊಡ್ತೀನಿ. ಯಾಕಂತ ಹೇಳಿದ್ರೆ ಅವ್ರ ಎಫರ್ಟ್ ಇಂದನೇ ಈ ಸಿನಿಮಾ. ಡೆಫಿನೆಟ್ಲಿ ಟೆಕ್ನಿಷಿಯನ್ ನಮ್ದೆಲ್ಲ ಒಂದು ಪಾರ್ಟ್ ಇದೆ, ನಾವೆಲ್ಲ ಒಂದು ಜರ್ನಿಯಲ್ಲಿ ಅವ್ರ ಜೊತೆ ಇದ್ವಿ. ಬಟ್ ನಮ್ಮ ಮರಾಠಿ ಪ್ರೊಡ್ಯೂಸರ್ ಆಲ್ವೇಸ್ ಒಂದು ಡೈಲಾಗ್ ಹೇಳ್ತಾರೆ, ಏನಂತ ಹೇಳಿದ್ರೆ ಹಣದ ಆಕ್ಟಿಂಗ್ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ. ಸೊ ಇವ್ರು ಆಕ್ಟಿಂಗ್ ಮಾಡೋದನ್ನ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಅದರ ನಂತರ ಮೇಘ, ಫಸ್ಟ್ ಮೇಘನ ಪರಿಚಯ ಆಗಿದೆ ಈ ಸಿನಿಮಾದಿಂದ. ಸೊ ಇದೊಂದು 2-3 ವರ್ಷ ಜರ್ನಿಯಲ್ಲಿ ತುಂಬಾ ಫ್ರೆಂಡ್ ಆಗಿ ನಾವೊಂದು ಒಳ್ಳೆ ಒಂದು ಜರ್ನಿನ ಶೇರ್ ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎಲ್ಲ ರೀತಿಯಲ್ಲೂ ನೀವು ಸಪೋರ್ಟ್ ಮಾಡಿದ್ದಕ್ಕೆ. ತುಂಬಾ ನನಗೆ ಆರ್ಡರ್ಸ್ ಇದೆ ನೀವು ಅದಕ್ಕೆ ನೀನು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಮತ್ತೆ ಶಿವಾನಿ, ನಾವು ನಾರ್ಮಲಿ ಕನ್ನಡದಲ್ಲಿ ನಮಗೆ ಮೇಘ ಮತ್ತು ನನಗೆ ಮರಾಠಿ ಮಾತಾಡುವಾಗ ಎಫರ್ಟ್ ಏನು ಕಷ್ಟ ಆಗಿತ್ತು. ಸೊ ಅವರಿಗೂ ಅಷ್ಟೇ ಕಷ್ಟ ಆಗಿದ್ರು ಅದನ್ನ ಕನ್ನಡ ಕಲಿತು ಒಂದು ತಿಂಗಳು, ನಾರ್ಮಲಿ ಬಿಸಿ ಇರೋ ಆರ್ಟಿಸ್ಟ್ಗಳು ಅಷ್ಟು ಟೈಮ್ ಕೊಡಲ್ಲ. ವೆಲ್ಕಮ್ ಟು ಬ್ಯಾಂಗ್ಳೂರ್, ಸಾರಿ ಲೇಟ್ ಆಯ್ತು. ಸೊ ಅದರ ನಂತರ ಅದಕ್ಕೆ ಆ ಟೈಮ್ ಕೊಟ್ಟು ಆ ಟೈಮನ್ನು ಡೆಡಿಕೇಟ್ ಮಾಡಿ ಇದು ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತು ಈ ಸಿನಿಮಾನ ಕಂಪ್ಲೀಟ್ಲಿ ನವೆಂಬರ್ 28 ರಿಲೀಸ್ ಆಗ್ತಿದೆ. ಆಪರೇಷನ್ ಲಂಡನ್ ಕೆಫೆ ಆಫ್ಟರ್ ಅನ್ನೋದು ಇನ್ಫಾರ್ಮೇಶನ್. ಸೊ 28 ನವೆಂಬರ್ ರಿಲೀಸ್ ಆಗ್ತಿದೆ. ನೀವೆಲ್ಲ ಸಪೋರ್ಟ್ ಮಾಡಿ, ನಿಮ್ಮ ಆಶೀರ್ವಾದ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಕವಿಶ್ ಅವರು, ಈ ಹಾಡಿನ ಬಗ್ಗೆ, ವೆಲ್ಕಮ್ ಟು ಜಂಗಲ್, ಈ ಹಾಡಿನ ಬಗ್ಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅದೇ ರೀತಿಯಾಗಿ ಸಾರಿ ಮ್ಯೂಸಿಕ್ ಪಾರ್ಟ್ ಬಂದ್ರೆ ಪ್ರಾಂಶು ಜಾ ಅಂತ ಮಾಡಿರೋದು. ನನ್ನ ಮೊದಲನೇ ಸಿನಿಮಾ ನಾನು ಡೈರೆಕ್ಟ್ ಮಾಡಿದಾಗ ಅವ್ರು ನನ್ನ ಜೊತೆ ವರ್ಕ್ ಮಾಡಿದ್ರು. ಅದರ ನಂತರ ನಾನು ರಾಘವೇಂದ್ರ ಸರಿಗೆ ಹೇಳಿದೆ ಪ್ರಾಂಶುನೇ ನಾವು ಇದಕ್ಕೆ ತಗೊಳ್ಳೋಣ ಅಂತ ಹೇಳಿದ್ರು. ಅದ ನಂತರ ಅವ್ರ ಹತ್ರ ಮಾತಾಡಿ ಡಿಸ್ಕಷನ್ ಮಾಡಿದ ನಂತರ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಮತ್ತೆ ಇಂದ್ರ ಪ್ರಸಾದ್ ಅವರು ತುಂಬಾ ಅದ್ಭುತವಾಗಿ ಬರೆದಿದ್ದಾರೆ. ಎಲ್ಲ ಲಿರಿಕ್ಸಿಸ್ಟ್ ಮತ್ತೆ ಎಲ್ಲ ಟೆಕ್ನಿಷಿಯನ್ಗಳಿಗೂ ಡೆಫಿನೆಟ್ಲಿ ನಾವು ಒಂದಿಷ್ಟು ಹೆಸರುಗಳ ಮಿಸ್ ಮಾಡ್ತಾ ಇದ್ದೀನಿ. ನಮ್ಮ ಸ್ಪೆಷಲಿ ನಮ್ಮ ಕೋರ್ ಟೀಮ್, ಪ್ರೊಡಕ್ಷನ್ ಟೀಮ್, ಪ್ರೊಡ್ಯೂಸರ್ಗೂ ಮತ್ತೆ ಡೈರೆಕ್ಷನ್ ಟೀಮ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಎಫರ್ಟ್. ಯಾಕಂತ ಹೇಳಿದ್ರೆ ಸಿನಿಮಾ 28 ಬರ್ತಾ ಇದೆ, ನಿಮ್ಮೆಲ್ಲರ ಎಫರ್ಟ್ ಬರ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಪ್ಲೀಸ್ ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇಡೀ ಸಿನಿಮಾ ನೀವು ಇಷ್ಟು ರಗಡ್ ಆಗಿ ಕಾಣಿಸ್ತೀರಾ? ಹಾ ಸರ್, ಇಡೀ ಸಿನಿಮಾ
ಇಡೀ ಸಿನಿಮಾ ಶೂಟ್ ಮಾಡಿದ ಒಂದು ಇಷ್ಟು ದಿನ ಅದ್ರ ನಂತರ ಒಂದು ಉದ್ದ ಕೂದಲು ಬಿಟ್ಕೊಂಡು ಒಂದು 3 ವರ್ಷ ಸೇಮ್ ರಗಡಾಗಿ ತೋರಿದ್ದೀನಿ ಸರ್. ಒಂದೇ ಕಾಸ್ಟ್ಯೂಮ್. ಒಂದೇ ಕಾಸ್ಟ್ಯೂಮ್ ಸರ್. 1-2 ಕಡೆ ಚೇಂಜ್ ಮಾಡೋಣ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ ರಾಘವೇಂದ್ರ ಸರ್ಗೆ, ಮತ್ತೆ ಅವರು ಬೇಡ ಅಂತ ಹೇಳಿ ಶರ್ಟ್ ಬಿಚ್ಚಿಸ್ಬಿಟ್ರು ಅಷ್ಟೇ. ಅವರೆಲ್ಲ ಕತೆ ಬಿಡಿಸ್ಕೊತವ್ರೆ, ಇನ್ನೂ ಇದೆ ಕಥೆಯಲ್ಲಿ. ಈ ಕಾಸ್ಟ್ಯೂಮ್ ಬಗ್ಗೆ ಮಾತ್ರ ಗೊತ್ತು ನನಗೆ. ಕೇಳ್ತಿದ್ದಾರೆ ನಿಮ್ದು ಇದ್ರ ಬಗ್ಗೆ ಮತ್ತು ನನ್ನ ಕಾಸ್ಟ್ಯೂಮ್ ಬಗ್ಗೆ ಸರ್ ಸ್ವಲ್ಪ ಇಂಟ್ರೆಸ್ಟೆಡ್ ಆಗಿದ್ದಾರೆ. ಥ್ಯಾಂಕ್ ಯು ಸರ್. ಈಗ ಇದೆಯಲ್ಲ ಈ ಲುಕ್ ಬೇರೆ ಇದೆ ಅದಕ್ಕೆ. ಎಸ್ ಸರ್ ಇವಾಗ ಶೂಟಿಂಗ್ ಮುಗಿದ ನಂತರ ಈ ಲುಕ್ಕಿಗೆ ನಮ್ಮ ಡೈರೆಕ್ಟರ್ ಸರ್ ಪರ್ಮಿಷನ್ ಕೊಟ್ಟ ನಂತರ ತಲೆ ಕೂದಲೆಲ್ಲ ಕಟ್ ಮಾಡಿ ಸ್ವಲ್ಪ ಅವ್ರಿಗೆ ಹುಡುಗಿಯರು ಎಷ್ಟು ಕಷ್ಟ ಆಗುತ್ತೆ ಒಂದು ಹೇರ್ ನ ಮೇಂಟೈನ್ ಮಾಡೋದಕ್ಕೆ ಅನ್ನೋದು ಈ ಒಂದು 2 ವರ್ಷ ಇದು ಸರ್ 2 ವರ್ಷ ತಲೆ ಕೂದಲು ಬೆಳೆಸೋದು ಎಷ್ಟು ಅದು ಒಂದು ನಾರ್ಮಲಿ ಒಂದು ಹುಡುಗಿಯರಿಗೆ ಎಷ್ಟು ಕಷ್ಟ ಇದೆ ಅಂದ್ರೆ ಅವ್ರಿಗೆ ಹ್ಯಾಬಿಟ್ ಇರುತ್ತೆ, ಬಟ್ ನಮಗೆ ತುಂಬಾ ಕಷ್ಟ ಆಗಿದೆ ಅಷ್ಟೇ. ಹುಡುಗರು ಕಷ್ಟ ಆಗತ್ತೆ. ಸಾರಿ ಸರ್. ಹುಡುಗರು ಕಷ್ಟ ಆಗತ್ತೆ ಸರ್ ತುಂಬಾ ಕಷ್ಟ ಆಗುತ್ತೆ, ನೀವು ಒಂದ್ಸಲ ಬಿಟ್ಟು ನೋಡಿ ಸರ್. ಸರ್ ಡ್ಯಾಂಡ್ರಫ್ ಶಾಂಪು ಅದು ಇದೆಲ್ಲ ಮಾಡೋದು ಸಾಕು, ಸವಾಸ ಸಾಕು ಅನ್ಸ್ಕೊಂಡಿದೆ ಸರ್. ಓಕೆ ಸರ್.